ಡೊಕೊಮೊ ಕೇಳಿದಿರಾ ತಾನೆ, ನಮ್ಮ 90s ಕಿಡ್ನ ಫೇವ್ರೇಟ್ ಜಿಂಗಲ್. ಇದು ಬರೀ ಜಿಂಗಲ್ ಮಾತ್ರ ಅಲ್ಲ, ಒಂದು ರೆವಲ್ಯೂಷನ್ ಟೆಲಿಕಾಂ ಕಂಪನಿ. ಇದು ಹೇಗೆ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. 2008 ಅಲ್ಲಿ ಜಪಾನ್ನ ಲಾರ್ಜೆಸ್ಟ್ ಟೆಲಿಕಾಂ ಕಂಪನಿಯಾದ NTT ಡೊಕೊಮೊ ಅವರು ಇಂಡಿಯಾದ ಟಾಟಾ ಟೆಲಿ ಸರ್ವಿಸಸ್ ಅವ್ರ ಜೊತೆ ಒಂದು ಜಾಯಿಂಟ್ ವೆಂಚರ್ ನ ಶುರು ಮಾಡ್ತಾರೆ. NTT ಡೊಕೊಮೊ ಅವರು 12,000 ಕೋಟಿ ಇನ್ವೆಸ್ಟ್ ಮಾಡಿ 26.5% ಸ್ಟೇಕ್ ನ ಪರ್ಚೇಸ್ ಮಾಡ್ತಾರೆ. 2009 ಅಲ್ಲಿ ಟಾಟಾ ಡೊಕೊಮೊ ಅನ್ನೋ ಹೆಸರಲ್ಲಿ ಮೊಬೈಲ್ ಕಮ್ಯುನಿಕೇಶನ್ ಸಿಸ್ಟಮ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಇವ್ರು ಬಂದ ತಕ್ಷಣ ಟೆಲಿಕಾಂ ಇಂಡಸ್ಟ್ರಿಲಿ ಒಂದು ದೊಡ್ಡ ರೆವಲ್ಯೂಷನ್ನೇ ಆಗುತ್ತೆ. ಯಾಕಂದ್ರೆ ಆಗ 1 ನಿಮಿಷಕ್ಕೆ ₹1 ಚಾರ್ಜ್ ಮಾಡ್ತಿದ್ರು. 1 ನಿಮಿಷಕ್ಕಿಂತ 1 ಸೆಕೆಂಡ್ ಜಾಸ್ತಿ ಆದ್ರೂ ನಿಮಗೆ ₹2 ಚಾರ್ಜ್ ಮಾಡ್ತಿದ್ರು. ಆಗ ಇವರು 1 ಸೆಕೆಂಡ್ಗೆ 1 ಪೈಸೆ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಟಾಟಾ ಡೊಕೊಮೊ ಇನ್ಸ್ಟೆಂಟ್ ಹಿಟ್ ಆಗುತ್ತೆ. ಬೇರೆ ಕಂಪ್ನೀಸು ಈ ಸ್ಟ್ರಾಟಜಿನ ಫಾಲೋ ಮಾಡಲೇಬೇಕಾಗಿತ್ತು. ಆಮೇಲೆ ಇವರು ಇಂಡಿಯಾದ ಫಸ್ಟ್ 3G ನೆಟ್ವರ್ಕ್ ಪ್ರೊವೈಡರು ಸಹ ಆಗ್ತಾರೆ. ಬಟ್ ದಿನಗಳು ಕಳೆದ ಮೇಲೆ ಬೇರೆ ಕಾಂಪಿಟೇಟರ್ಸ್ ಸಿಮ್ ನ ಲಾಂಚ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಆದ್ರೆ ಟಾಟಾ ಡಿವೈಸ್ ಕಮ್ಯುನಿಕೇಶನ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ರು. ಸೊ NTT ಡೊಕೊಮೊ ಅವರು ಅವ್ರ ಶೇರ್ ನ ವಾಪಸ್ ಹೋದ್ರು. ಮತ್ತೆ ಇವರು ಸಿಮ್ ನ ಲಾಂಚ್ ಮಾಡೋಕ್ಕೂ ತುಂಬಾ ಲೇಟ್ ಮಾಡೋದು. ಬರ್ತಾ 2016 ಅಲ್ಲಿ ಜಿಯೋ ಲಾಂಚ್ ಆಗಿ ಫ್ರೀ ಡೇಟಾ ಕೊಡೋಕೆ ಶುರು ಆಯ್ತು. ಆಮೇಲಂತೂ ಇವ್ರ ಸೇಲ್ಸ್ ಕಂಪ್ಲೀಟ್ ಡೌನ್ ಆಗೋಯ್ತು. ಬರೀ ಒಂದೇ ವರ್ಷದಲ್ಲಿ, ಅಂದ್ರೆ 2017 ಅಲ್ಲಿ ಟಾಟಾ ಡೊಕೊಮೊನ ಏರ್ಟೆಲ್ ಗೆ ಮಾರ್ತಾರೆ. ಅಲ್ಲಿಗೆ ಟಾಟಾ ಡೊಕೊಮೊ ಕಂಪ್ಲೀಟ್ ಆಗಿ ಹೋಯ್ತು. 1 ಸೆಕೆಂಡ್ಗೆ 1 ಪೈಸಾ ಶುರು ಆದಾಗ ನೀವು ಯಾವ ಸಿಮ್ ಯೂಸ್ ಮಾಡ್ತಿದ್ದೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ.